ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಎಸ್ ಅರ್ಲಿ ಮಾರ್ನಿಂಗು ಎಲ್ಲ ಕೆಲಸ ಮುಗಿಸಿ 10:15 ಇರೋವಂಥ ಕಾಲೇಜ್ಗೆ 10:25 ಆಗಿಬಿಟ್ಟಿದೆ. ಇವಾಗ ಮನೆ ಬಿಡ್ತಿದ್ದೀನಿ. ಸೊ ಬೇಗ ಹೋಗೋಣ, 10:20ಕ್ಕೆಲ್ಲ ಹೋಗೋಣ, ಬೇಗ ರೀಚ್ ಆಗ್ಬೋದು ಅನ್ಕೋತೀನಿ. ಬಟ್ ಕೆಲಸ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷ ಲೇಟೇ ಆಗಿಬಿಡುತ್ತೆ. ಯಾವಾಗಲೂ ಇದೇ ಕತೆ. ಕೆಲಸ ಮಾಡುವಾಗ ಟೈಮಿಂಗ್ ಸೆನ್ಸೇ ಇರೋದಿಲ್ಲ, ಅಷ್ಟು ಕೆಲಸಗಳಿರುತ್ತೆ ಮನೇಲಿ. ಸೊ ಹೋಪ್ 5 ನಿಮಿಷಕ್ಕೆಲ್ಲ ನಮ್ಮ ಕಾಲೇಜ್ ರೀಚ್ ಆಗ್ಬೋದು. ರೀಸನ್ ಬಂದು ಹೈವೇ ಇರೋದ್ರಿಂದ ಬೇಗ ಸಿಗ್ನಲ್ ಏನೂ ಇರೋದಿಲ್ಲ, ಬೇಗ ಹೋಗ್ಬೋದು. ಹಾಗೆಯೇ ನಾನು ಬರೋದ್ರೊಳಗಡೆ ಪ್ರೇಯರ್ ಎಲ್ಲ ಆಗಿತ್ತು, ಒಂದು ಕ್ಲಾಸ್ ಎಲ್ಲ ಆಯಿತು. ಸೊ ಈಗ ಬ್ರೇಕ್, ಪ್ರತಿ 1 ಅವರ್ಗೂ ನಾವು ಬ್ರೇಕ್ ತೊಗೊತೀವಿ. ಬ್ರೇಕ್ ಇದ್ದಾಗ ಒಂದಷ್ಟು ಜನ ಹೊರಗಡೆ ಹೋದರೆ, ಒಳಗಡೆ ಇರೋರಂತೂ ಫುಲ್ ಚಿಟ್ಚಾಟು, ಕಿವಿ ಓಲೆ ನೋಡೋದು, ಕತ್ತಿನ ಸರ ನೋಡೋದು, ಇದೆಷ್ಟು ಗ್ರಾಮ್ ಇದೆ, ಎಲ್ಲಿ ತೊಗೊಂಡ್ವಿ, ಈ ಥರ ಡಿಸ್ಕಷನ್ಸ್ ನಡೀತಿರುತ್ತೆ. ಒಂದಷ್ಟು ಜನಕ್ಕೆ ಬರೆಯೋ ತೊಂದರೆ ಇದ್ದರೆ, ಇನ್ನೊಂದಷ್ಟು ಜನಕ್ಕೆ ಸೊ ಯಾಕಪ್ಪ ಟೀಚಿಂಗ್ ಪ್ರಾಕ್ಟೀಸ್ ಆದಮೇಲೆ ಈ ಥರ ಕೂರಿಸಿ ಪಾಠ ಮಾಡ್ತಾರೆ, ನಮಗೆ ಬಿಟ್ಟರೆ ನಾವೇ ಪಾಠ ಮಾಡ್ತೀವಲ್ಲ ಅನ್ನುವಂಥ ಫೀಲಿಂಗು. ತುಂಬ ಕಷ್ಟ ಆಗುತ್ತೆ ಕೂತು ಪಾಠ ಕೇಳೋದು ಅಂತ ತುಂಬ ಅನಿಸಿದೆ ನಮಗೂ ಕೂಡ. ಸೊ 4th ಸೆಮ್ಮಲ್ಲಿರುವಂತಹ BEd ಸ್ಟೂಡೆಂಟ್ಸ್ಗೆ ಗೊತ್ತು ಅವ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಸೊ ಸತತ 3 ಗಂಟೆ ಕ್ಲಾಸ್ ಆದಮೇಲೆ ಈಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಸೊ ನಿಮಗೆಲ್ಲ ಲೈಬ್ರರಿ ತೋರಿಸೋಣ ಅಂತ ನಾನು ಲೈಬ್ರರಿಗೆ ಬಂದಿದ್ದೀನಿ. ಎಷ್ಟು ನೀಟಾಗಿದೆ ನೋಡಿ, ಎಲ್ಲೂ ಆ ಕಡೆ ಈ ಕಡೆ ಆಗಿಲ್ಲ. ಸೊ ಯಾರೂ ಸರಿಯಾಗಿ ಓದ್ತಿಲ್ಲ ಲೈಬ್ರರಿಗೆ ಹೋಗಿ. ಇನ್ನು ಲಂಚ್ ಬ್ರೇಕಲ್ಲಿರುವಂಥ ಕೆಲಸಗಳು ಸಾಕಷ್ಟು ಅಸೈನ್ಮೆಂಟ್ಗಳಿರುತ್ತೆ, ಅದೆಲ್ಲ ಲಂಚ್ ಬ್ರೇಕಲ್ಲಿ ಕೊಡಬೇಕು, ಅಥವಾ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಕೊಡಬೇಕು. ಕ್ಲಾಸ್ ಅವರ್ಸಲ್ಲಿ ಕೊಡೋಂಗಿಲ್ಲ. ಸೊ ಹಾಗಾಗಿ ಲಂಚೂ ಮಾಡಿದೆ. ಲಂಚ್ ಬ್ರೇಕಲ್ಲಿ ಅಸೈನ್ಮೆಂಟ್ ಸಬ್ಮಿಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಸಣ್ಣ ಸಣ್ಣ ಬಾಕ್ಸ್ಗಳು ಇಟ್ಕೊಂಡು ಲಂಚ್ ಮಾಡ್ತಿದ್ದಾರೆ. ಸೊ ನಾನಂತೂ ಲಂಚ್ ತಂದಿಲ್ಲ ಅಂತ ಹೇಳ್ಬಿಟ್ಟು ಟೆರಸ್ಗೆ ಬಂದಿದ್ದೀನಿ. ಚೆನ್ನಾಗಿದೆ ವೆದರು, ಹಾಗೆಯೇ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಟೆರಸ್ ಮೇಲೆ. ಹಾಗಾಗಿ ಸೊ ನೋಡ್ತಿರ್ಬೋದು, ಬೆಟ್ಟ ಗುಟ್ಟ, ತೋಟಗಳು, ಹೂವಿನ ತೋಟ ಎಲ್ಲ ಕಾಣುತ್ತೆ. ಸೊ ಅದಾದಮೇಲೆ 2 ಅವರ್ ಕ್ಲಾಸು ಮುಗೀತು, 4 ಗಂಟೆ ಆಗೇ ಹೋಯ್ತು. ಒಂದು ಅರ್ಧ ಗಂಟೆ ಬೇಗ ಬಿಟ್ಟಿದ್ರೆ ಮಳೆಯಿಂದ ತಪ್ಪಿಸ್ಕೋಬೋದಿತ್ತು. ಬಟ್ ನಮ್ಮ ಸರ್ 10 ನಿಮಿಷ ಲೇಟಾಗೇ ಬಿಡ್ತಾರೆ. ಸೊ ಪ್ರೀ ಪ್ಲ್ಯಾನ್ ಇರೋರಂತೂ ಈ ಥರ ಕೋಟು ಛತ್ರಿ ತಂದು ಆರಾಮಾಗಿ ಮನೆ ಸೇರಿಕೊಂಡ್ರು. ಫುಲ್ಲು ಒದ್ದೆ ಆಗಿ ನೆನ್ಕೊಂಡು ಮನೆಗೆ ಬಂದ್ವಿ. Oh my God. ನಿಜ, ಮಳೆಗಾಲ ಆಗಿಬಿಟ್ಟಿದೆ, ಪ್ರತಿದಿನ ಮಳೆ ಬರ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಮಳೆಗೆ ನಾವು ಅಡ್ಜಸ್ಟ್ ಆಗಬೇಕು. ಸೊ ಮಕ್ಕಳಿಗೆಲ್ಲ ಕಾರಲ್ಲಿ ಕರ್ಕೊಂಬಂದರು ಕಿರಣ್. ಸೊ ಈ ಥರ ಆಯಿತು ನನ್ನ ಒಂದು ಕಾಲೇಜ್ ಡೇ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.